ಹಾಯ್ ಗುಡ್ ಮಾರ್ನಿಂಗ್. ಬೆಳಗ್ಗೆ ಬೆಳಗ್ಗೆನೆ ಮೇಲೆ ಬಂದಿದ್ದೀನಿ ಟೆರಾಸ್ ಮೇಲೆ. ನೋಡಿ ನಮ್ಮ ಟೆರಾಸ್ ಮೇಲೆ ನಿಂಬೆಹಣ್ಣು ಹೇಗೆ ಬಿಟ್ಟಿದೆ ಅಂತ. ಎಷ್ಟೊಂದು ನಿಂಬೆಹಣ್ಣು ಬಿಟ್ಟಿದೆ. ಅದರಲ್ಲಿ ಒಂದು ಉದುರಿ ಕೆಳಗೆ ಬಿದ್ದಿತ್ತು. ಅದನ್ನ ನೋಡಿದೆ, ತುಂಬ ಚೆನ್ನಾಗಿತ್ತು ನಿಂಬೆಹಣ್ಣು. ಇದು ಇನ್ನು ಸ್ವಲ್ಪ ದಿವಸ ನೋಡ್ರಿ ಎಷ್ಟು ಚೆನ್ನಾಗಿದೆ ನಿಂಬೆಹಣ್ಣಿದು. ಲೋಟಸ್ ಪಾಂಡ್ ಒಳಗೆ ಎರಡೆರಡು ಫಿಶ್ ಮರಿ ಹಾಕಿದ್ದೆ. ಇವತ್ತು ನೋಡಿ ಎಷ್ಟೊಂದು ಮರಿ ಹಾಕ್ಬಿಟ್ಟಿದೆ. ಬೆಳಗ್ಗೆ ತಿಂಡಿಗೆ ಪಾಲಕ್ ಕಿಚಡಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಹೆಸರುಬೇಳೆ, ಅಕ್ಕಿ, ಅರಿಶಿನ ಪುಡಿ, ನೀರು ಹಾಕಿ ಕುದಿಸ್ಕೊಂಡ್ಬಿಟ್ಟು ವಿಜಿಲ್ ಹೊಡಿಸ್ಬಿಟ್ಟೆ. ಆಮೇಲೆ ತರಕಾರಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು, ಪಾಲಕ್ ಮಿಕ್ಸಿ ಮಾಡಿಕೊಂಡು ಬೇಯಿಸಿರೋದನ್ನ ಅದು ಮಿಕ್ಸಿ ಮಾಡ್ಕೊಂಡು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಬಟಾಣಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿರೋದು. ಆಮೇಲೆ ಇದಕ್ಕೆ ಧನಿಯಾ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ಬಿಟ್ಟು, ಆಮೇಲೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿ ಬೇಯಿಸ್ಕೊಂಡಿರೋಂಥದ್ದು ಹಾಕಿಬಿಟ್ಟು ಒಂದು ಸ್ಪೂನ್ ತುಪ್ಪ ಹಾಕಿ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಬಿಡೋದು. ನಮ್ಮ ಜಿಮ್ಮಿಂದ 6th ಆ್ಯನಿವರ್ಸರಿಗೆ ಮೆಂಬರ್ಸಿಗೆಲ್ಲ ಫಿಟ್ನೆಸ್ ಚಾಲೆಂಜ್ ಕಂಡಕ್ಟ್ ಮಾಡಿದರು. ಎಲ್ಲ ಒಂದು 60-70 ಜನ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಎಲ್ಲರೂ ಖುಷಿಯಿಂದ ಭಾಗವಹಿಸಿ ತುಂಬ ಎನರ್ಜಿಯಾಗಿ ಅಲ್ಲಿ ತಮ್ಮ ಪ್ರದರ್ಶನ ತೋರಿಸಿದ್ರು. ಎಲ್ಲರೂ ಖುಷಿಯಾಗಿ ಮಾಡಿದ್ರು. ಇದನ್ನು ಈವೆಂಟ್ನ ಸಕ್ಸಸ್ಫುಲ್ಲಾಗಿ ಮಾಡಿದ್ರು ಅವರು. ಹಾಗೆ ಇದು ಆರ್ಫಿಟ್ ಕಿಚನ್ ಅಂತ, ಇದು ರೀಮಾ ನಾಗರಾಜ್ ಅಂತ ನನ್ನ ಮಗಳು ಮಾಡ್ತಾ ಇರೋದು. ಎಲ್ಲ ಡಯಟ್ ಫುಡ್ಡು, ಸಲಾಡು, ಆಮೇಲೆ ಮಿಲ್ಲೆಟ್ಸ್ದು ಜ್ಯೂಸು, ಆ ಥರ ಡಯಟ್ ಫುಡ್ಡು ಅವಳು ರೆಡಿ ಮಾಡ್ತಾರೆ. ಅವರು ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತಾರೆ. ರೆಗ್ಯುಲರಾಗಿ ಇದ್ದೇ ಇರುತ್ತೆ ಅವಳಿಗೆ ಆರ್ಡರು. ಯಾರಿಗಾದ್ರೂ ಬೇಕಾದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಆರ್ಫಿಟ್ ಕಿಚನ್ ಅಂತ ಇನ್ಸ್ಟಾಗ್ರಾಮಲ್ಲೆಲ್ಲ ಇದೆ, ನೋಡಿ ಸಪೋರ್ಟ್ ಮಾಡಿ ಅವಳಿಗೆ. ಬಾರಪ್ಪ. ನಮ್ದು ಮನೆ ಕಟ್ಟಿದಾಗ ಏನ್ರಿ ಎಲ್ಲ ರೆಡಿ ಪ್ಲಾಂಟ್ಸ್ ಬಂದ್ಬಿಟ್ಟ. ಫ್ರೂಟ್ಸ್ ಅದನ್ನ ಹಾಕ್ಬಿಡ್ಬೋದು. ಹೌದಾ? ದೊಡ್ಡ ದೊಡ್ಡ ದಾಸವಾಳ ಒಂದು ಬೇಡ, ಒಂದು 8 ಕೊಡ್ರಿ. ನಾನು ತಗೊಂಡು ಹೋಗ್ತೀನಿ, ಹಾಳಾಗೋಗಿ. ಹಾ, ಇಲ್ಲಪ್ಪ, ಹೆಂಗೆ ಒಣಗೋಗಿದೆ ನೋಡಿ. ಯಾಕೆ ಹಂಗಾಗುತ್ತೆ ಗೊತ್ತಿಲ್ಲ. ಮತ್ತೆ ದಾಸವಾಳ ತಗೊಳಕ್ ಬಂದಿದ್ದೀನಿ. ಏನಪ್ಪ, ಬರೀ ನಾನು ಏನ್ ಮಾಡಿದೀನಿ ಅಂದ್ರೆ ದುಡ್ಡೆಲ್ಲ ಬರೀ ಇವ್ರಿಗೆ ಬಾಲಾಜಿಗೆ ಹಾಕ್ಬಿಟ್ಟಿದೀನಿ ದುಡ್ಡು. ಈ ಬಾಲಾಜಿ ಕೊಡೋ ದುಡ್ಡನ್ನ ನಾನು ಇಷ್ಟೊತ್ತಿಗೆ ಒಂದು ತೋಟ ಮಾಡ್ಬಿಡ್ಬೋದಾಗಿತ್ತು. ಅಷ್ಟು ದುಡ್ಡು ಹಾಕ್ಬಿಟ್ಟಿದೀನಿ. ಒಳ್ಳೇದ್ ಕೊಡಪ್ಪ ಗಿಡನ. ಸ್ವಲ್ಪ ದೊಡ್ಡದ್ ಕೊಡ್ರಿ, ಸಣ್ಣ ಸಣ್ಣ ಬೇಡ. ಕಲರು ಅದು ಚೆನ್ನಾಗೈತಿ, ಪಿಂಕ್. 8 ಸಾಕು. ಹೋಗ್ಬಾರ್ದು ನೋಡಪ್ಪ ಗಿಡ. ಯಪ್ಪ, ಎಷ್ಟು ನಾನು ತಗೊಂಡು ಹೋಗಿ ಸಾಕಾಗೋಯ್ತು. ಇಲ್ಲ, ಬಿಸ್ಲೆಲ್ಲ ಇದಾಗ್ಬಿಟ್ಟೈತೆ ಫುಲ್ಲು. ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ನಮ್ಮ ಮಗ ನಮ್ಮನ್ನೆಲ್ಲ ಹೋಟ್ಲಿಗೆ ಕರ್ಕೊಂಬಂದ. ನನ್ನ ಮಗಳು, ಮೊಮ್ಮಕ್ಕಳು, ಮಗ, ನಮ್ಮ ಮನೆಯವರೆಲ್ಲರೂ ಬಂದು ಅದನ್ನು ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. 400 ಆಗಿರೋದಕ್ಕೆ, ಬೇಗ ಆಗಿದ್ದಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ.
ತುಂಬ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ ನನಗೆ. ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್.